ಶಾಸಕರೊಬ್ಬರು ತಾಲೂಕು ಸಾರ್ವಜನಿಕ ಆಸ್ಪತ್ರೆಗಿಂದು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಇಲ್ಲದನ್ನ ಕಣ್ಣಾರೆ ಕಂಡ ಶಾಸಕರು ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಿ ಇಲ್ಲವೇ ಜಾಗ ಖಾಲಿ ಮಾಡಿ ಎಂದು ಎಚ್ಚರಿಕೆ ನೀಡಿದರು. ಹಾಗಿದ್ರೆ ಯಾರು ಆ ಶಾಸಕರು ಅಂತೀರಾ? ಈ ಸ್ಟೋರಿ ನೋಡಿ. ಜಗಳೂರು ಸಾರ್ವಜನಿಕರ ಆಸ್ಪತ್ರೆಗೆ ಶಾಸಕ ದೇವೇಂದ್ರಪ್ಪ ದಿಢೀರ್ ಭೇಟಿ. ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಇಲ್ಲದನ್ನ ಕಂಡು ಶಾಸಕ ಗರಂ. ಸ್ವಚ್ಛತೆ ಬಗ್ಗೆ ಅಧಿಕಾರಿಗಳು ಕೆಲಸ ಮಾಡಿ ಇಲ್ಲ ಜಾಗ ಖಾಲಿ ಮಾಡಿ ಎಂದ ಶಾಸಕರು. ಆಗಿಲ್ಲ ಅಂತ ಹೇಳಿದ್ರೆ ರಿಸೈನ್ ಮಾಡಿ ಮನೆಗೆ ಕೇಳಿ. ಈ ರೌಡಿಸಮ್ಮು ಈ ದೊಡ್ಡಸ್ಕೆ ಅವ್ರ ಮನೆಗೆ ಇಟ್ಕೊಳ್ಳೋದು ಕೇಳಿ. ದಾವಣಗೆರೆ ಜಿಲ್ಲೆಯ ಜಗಳೂರು ಸಾರ್ವಜನಿಕ ಆಸ್ಪತ್ರೆಗೆ ಪ್ರತಿನಿತ್ಯ ನೂರಾರು ಜನ ಚಿಕಿತ್ಸೆಗೆಂದು ಆಗಮಿಸುತ್ತಾರೆ. ಆದರೆ ಇಲ್ಲಿ ಆಗಮಿಸುವ ರೋಗಿಗಳಿಗೆ ಮೂಲಭೂತ ಸೌಲಭ್ಯಗಳು ಎಂಬುದು ಮರೀಚಿಕೆ. ಈ ಬಗ್ಗೆ ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆಯಲ್ಲಿ ಶಾಸಕ ದೇವೇಂದ್ರಪ್ಪ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಸರ್ಕಾರದಿಂದ ರೋಗಿಗಳಿಗೆ ಪೌಷ್ಟಿಕ ಆಹಾರ ನೀಡುವ ಉದ್ದೇಶದಿಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುತ್ತಿದೆ. ಆದರೆ ಅದನ್ನು ಗುತ್ತಿಗೆ ಪಡೆದವರು ಸರಿಯಾಗಿ ಆಹಾರ ಪೂರೈಕೆ ಮಾಡುತ್ತಿಲ್ಲವೆಂಬ ಆರೋಪ ಕೇಳಿ ಬರುತ್ತಿದ್ದು, ಗುತ್ತಿಗೆದಾರರನ್ನ ಕರೆಸಿ ಎಂದಾಗ ವೈದ್ಯಾಧಿಕಾರಿ ಡಾಕ್ಟರ್ ಷಣ್ಮುಖಪ್ಪ ತಡಬಡಿಸಿದಾಗ ಶಾಸಕರು ಅವರನ್ನ ತರಾಟೆಗೆ ತೆಗೆದುಕೊಂಡರು. ಆರೋಗ್ಯ ಇಲಾಖೆಯಲ್ಲಿ ವೈದ್ಯರು ಸೇರಿದಂತೆ ಸಿಬ್ಬಂದಿಗಳು ಸರಿಯಾಗಿ ಕೆಲಸ ಮಾಡಿ ಇಲ್ಲವೇ ಜಾಗ ಖಾಲಿ ಮಾಡಿ ಎಂದು ಇದೇ ವೇಳೆ ಎಚ್ಚರಿಕೆ ನೀಡಿದರು. ಉಮೇಶ್ ಅಲ್ಲಿದಾರ, ಇದ್ರ ಬಗ್ಗೆ ನಮ್ಗೆ ಮಾಹಿತಿ ಬೇಕು. ಆಮೇಲೆ ನಿಮ್ಗೆ ಹೇಳಿಲ್ಲ ಅಂತ ತಿಳ್ಕೊಬೇಡಿ. ಆಗಿಲ್ಲ ಅಂತ ಹೇಳಿದ್ರೆ ರಿಸೈನ್ ಮಾಡಿ ಮನೆಗೆ ಕೇಳಿ. ಈ ರೌಡಿಸಮ್ಮು ಈ ದೊಡ್ಡಸ್ಕೆ ಅವ್ರ ಮನೆಗೆ ಇಟ್ಕೊಳ್ಳೋದು ಕೇಳಿ. ಇಲ್ಲಿ ರಾಜ್ಯ ಕಾನೂನಿನ ಮುಂದೆ ಎಲ್ಲರೂ ಸರಿಸಮ ವೃತ್ತಿ ನಿಮ್ಗೆ ಎಷ್ಟೇ ದೊಡ್ಡದಾಗಿರಲಿ ಎಷ್ಟೇ ಸಣ್ಣದಾಗಿರಲಿ ಅದ್ರ ಬಗ್ಗೆ ನಮಗೆಲ್ಲ ನೀವು ಕೆಲಸ ಮಾಡಿ ಆಫ್ಟರ್ ಆಫೀಸ್ ಅವರ್ಸ್ ನೀವೇನೋ ಮಾಡ್ಕೊಳ್ಳಿ, ನಮಗೆ ಗೊತ್ತಿಲ್ಲ. ಯಾಕಪ್ಪ ಒಂದು ದಿನ ಇರಲ್ಲ. ಯಾರಲ್ಲಿ ಅಲ್ಲಿ ಉಮೇಶ್ ಅಲ್ಲಿದಾರ, ಎಲ್ಲಿ ಹೋಗಿದ್ದಾರೆ ಈಗ ಸಿಬ್ಬಂದಿಯಲ್ಲಿ? ನನ್ನೆಲ್ಲ ಮಂತ್ರಿಗಳ ಗಮನಕ್ಕೆ ಹೋಗಿದೆ. ಹೌದು, ಏನು ಮಾಡ್ತೀರಿ ಈಗ? ಉಮೇಶ್ ಡಾಕ್ಟರ್ ಮೇಲೆ ಇರೋದು ಯಾರು? ಏನ್ ಮಾಡಿದ್ರಿ ನೀವು? ಅಲ್ಲ, ನಾನಲ್ಲ ಈಗ ಹೇಳ್ತಾ ಇದ್ದೀನಿ ಇಲ್ಲಿ. ಈಗ ಮಂತ್ರಿಗಳಿಗೆ ಮಾತಾಡ್ತೀನಿ, ನೀನೇ ಮಾತಾಡು. ಆಸ್ಪತ್ರೆಗೆ ಭೇಟಿ ನೀಡಿದ ಶಾಸಕರು ಹಾಜರಾಗಿ ಪುಸ್ತಕ ಪರಿಶೀಲನೆ ನಡೆಸಿದರು. ಅಷ್ಟೇ ಅಲ್ಲದೆ ರೋಗಿಗಳಿಗೆ ಮೂಲಭೂತ ಸೌಲಭ್ಯಗಳ ಬಗ್ಗೆ ಮಾಹಿತಿ ಪಡೆದರು. ಆದರೆ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಲಭ್ಯ ಮರೀಚಿಕೆಯಾಗಿದೆ ಎಂದು ರೋಗಿಗಳು ಹಾಗೂ ಅವರ ಸಂಬಂಧಿಕರು ಶಾಸಕರ ಬಳಿ ಹೇಳುತ್ತಿದ್ದಂತೆ ಶಾಸಕರು ಮತ್ತೆ ವೈದ್ಯಾಧಿಕಾರಿಯ ವಿರುದ್ಧ ಗರಂ ಆದರು. ಇಲ್ಲ, ನಿಮಗೆ ಡ್ರಾಯಿಂಗ್ ಅಥಾರಿಟಿ ಇದೆ, ನಿಮಗೆ ನಿಯಂತ್ರಣ ಕೆಪಾಸಿಟಿ ಇದೆ. ಇವರು ಮೇಡಮ್ ಇದ್ದಾರೆ, ಅವ್ರು ಯಾರು? ಇವರು ನಮ್ಮ ಶ್ವೇತಾ ಇದಾರೆ ನೋಡ್ರಿ. ಇದ್ರೆ ನೋಡಪ್ಪ, ಅಲ್ಲಿ ಯಾರು ಒಬ್ರು ಕಳ್ಸಲ್ಲ. ಅವ್ರು ಏನು ಕೇಳ್ತಾ ಇದ್ರು, ಏನೋ ಭಾಳ ಸಮಸ್ಯೆ ಆಗಿದೆ ಏನೋ ಅಂತೇಳಿ ಪರ್ಮಿಷನ್ ಬೇಕು ಮತ್ತೆ ಕಂಟಿನ್ಯೂಷನ್ ಅಂತ ಕೇಳ್ತಾ ಇದ್ರು ಅವರು. ಹೌದು, ಇಲ್ಲ ಅದ್ರ ಬಗ್ಗೆ ನಡೀತಾ ಇದೆ, ಬಹುತೇಕ ಆಗ್ಬೋದು. ನೋಡ್ರಿ ಇವರೇ, ನೀವೆಲ್ಲ ಇದ್ರಿ. ನಮಗೇನಿಲ್ಲ, ನಾವು ಯಾರ ಬಗ್ಗೆನೂ ವೈಯಕ್ತಿಕ ದ್ವೇಷ ಇಲ್ಲ. ಬಟ್ ಇವರಿಗೆ ಉತ್ತರ ಯಾರು ಕೊಡ್ತಾರೆ? ಕೊಡ್ರಿ, ಮತ್ತೆ ಉತ್ತರ ಕೊಡಿ. ಉತ್ತರ ಯಾರು ಕೊಡ್ತೀರಿ? ಕೊಡ್ರಪ್ಪ. ಒಟ್ಟಿನಲ್ಲಿ ಸರ್ಕಾರಿ ಆಸ್ಪತ್ರೆಗಳು ಬಡವರ ಪಾಲಿಗೆ ಸಂಜೀವಿನಿ ಇದ್ದಂತೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೆಲಸ ಮಾಡುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ.